ಕ್ರಿಸ್ಟಲ್ ಇನ್ ಹೋಟೆಲ್ನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಕಾರ್ಯಾಗಾರ 7/12/2024 ಶನಿವಾರ ಬೆಳಗ್ಗೆ 9 ರಿಂದ ಸಂಜೆ 5 ತನಕ ಚಿಕ್ಕಮಗಳೂರು ಜಿಲ್ಲೆಯ ಬಸವನಹಳ್ಳಿ ರಸ್ತೆಯಲ್ಲಿರುವ ಕ್ರಿಸ್ಟಲ್ ಇನ್ ಹೋಟೆಲ್ನಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ ಎಂದು ಕಿರಣ್ ಸೋಮಯ್ಯ ತಿಳಿಸಿದರು. 7/12/2024 ನಾಡಿದ್ದು ಶನಿವಾರ ಜಿಎಸ್ಟಿ ಬಗ್ಗೆ ಒಂದು ಕಾರ್ಯಾಗಾರವನ್ನು ಚಿಕ್ಕಮಗಳೂರು ಕ್ರಿಸ್ಟಲ್ ಇನ್ ಹೋಟೆಲ್ನಲ್ಲಿ ಇಟ್ಕೊಂಡಿದ್ದೀವಿ. ಸಮಯ 9:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಮುಖ್ಯ ವಿಷಯ ಏನಪ್ಪ ಅಂದರೆ ಈ ರಿಜಿಸ್ಟ್ರೇಷನ್ ಬಗ್ಗೆ, ಜಿ ಎಸ್ ಟಿ ನೋಂದಣಿ ಬಗ್ಗೆ, ಮತ್ತು ಜಿ ಎಸ್ ಟಿ ನೋಂದಣಿ ಬಗ್ಗೆ, ಮತ್ತು ರೀಸೆಂಟ್ ಅಮೆಂಡ್ಮೆಂಟ್ 54ನೇ ಕೌನ್ಸಿಲ್ ಮೀಟಿಂಗಲ್ಲಿ ಏನು ಚೇಂಜಸ್ ಆಯಿತು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ರಿವರ್ಸ್ ಚಾರ್ಜಸ್ 10/10/2024 ಈ ಕಮರ್ಷಿಯಲ್ ಬಿಲ್ಡಿಂಗ್ ಮೇಲೆ 18% ತೆರಿಗೆಯನ್ನು ಪಾವತಿಸಬೇಕಾಗತ್ತೆ. ಪ್ರತಿಯೊಬ್ಬ ನೋಂದಾಯಿತ ತೆರಿಗೆದಾರರು ಸಹ ಪಾವತಿಸಬೇಕಾಗತ್ತೆ. ಅದು ಹೇಗೆ ಪಾವತಿಸೋದು, ಹೇಗೆ ಕಟ್ಟೋದು, ಅದನ್ನು ರೀಫಂಡ್ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಸಹ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಈ 2017, 18, 18, 19, 19, 20 ಈ 3 ವರ್ಷಕ್ಕೆ ನಮಗೆ ಹೊಸದಾದ್ರಿಂದ ಕೆಲವು ತಪ್ಪುಗಳಾಗಿದೆ. ಜಿ ಎಸ್ ಟಿನಲ್ಲಿ ತುಂಬ ತಪ್ಪುಗಳಾಗಿದೆ. ನಮ್ಗೆ ಹೊಸ ಬಂದಾಗ ಅದ್ರ ಬಗ್ಗೆ ಒಂದು ರಿಯಾಯಿತಿ ಅಂತ ತೆರಿಗೆ ಇಲಾಖೆ ಒಂದು ಅನೌನ್ಸ್ ಮಾಡಿದೆ. ಬಡ್ಡಿ ಮತ್ತು ದಂಡ ಎರಡನ್ನೂ ಸಹ ವಿವೇಪ್ ಮಾಡ್ತಾರೆ. ಅದ್ರ ಬಗ್ಗೆ ಸಹ ಹೇಗೆ ಯಾವಾಗ ಕಟ್ಟಬೇಕು, ಅದನ್ನು ಟ್ಯಾಕ್ಸ್ ಯಾವಾಗ ಕಟ್ಟಬೇಕು, ದಂಡಕ್ಕೇನು ಹೇಗೆ ನಾವು ಸರ್ಕಾರಕ್ಕೆ ತೆರಿಗೆ ಇಲಾಖೆಗೆ ಅಪ್ಲಿಕೇಶನ್ನ ಕೊಡಬೇಕು, ಅದ್ರ ಬಗ್ಗೆ ಸಹ ಮಾಹಿತಿಯನ್ನು ಕೊಡ್ತಾರೆ. ಎಷ್ಟು ಲಿಮಿಟ್ ಇಲ್ಲ, ಆನ್ ಲಿಮಿಟು ಏನು $1 ಇದ್ರೂ ಬರುತ್ತೆ. ಎಷ್ಟು ಜನಕ್ಕೆ ಅಂತ ಹೇಳಿ? ಇಲ್ಲ, ಆಲ್ ಓವರ್ ಇಂಡಿಯಾ ಎಲ್ಲರಿಗೂ. ಇದು ಆ ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕರು ಎಲ್ಲರೂ ಭಾಗವಹಿಸಬಹುದು. ಉಚಿತ ಪ್ರವೇಶ ಆಗಿರುತ್ತೆ. ಎಲ್ಲ ಥರದ ಒಂದು ಲಿಮಿಟು, ಅನ್ಲಿಮಿಟು, ಏನು ಟ್ಯಾಕ್ಸದ್ದು ಅನ್ಲಿಮಿಟು, ಏನು ತೆರಿಗೆ ಬಾಕಿ ಇರಬೇಕು, ಬಾಕಿ ಇದ್ದವ್ರಿಗೆ ಮಾತ್ರ ಅನ್ವಯಿಸುತ್ತೆ. ಕಟ್ಟದವರಿಗೆ ಏನು ರಿಫಂಡ್ ಆಗಲ್ಲ. ಸರ್, ನಿಮ್ಮ ನೇಮು? ಸುದ್ದಿಗೋಷ್ಠಿಯಲ್ಲಿ ಜಾವೇದ್ ಅಬ್ದುಲ್ ಶಹೂರ್ ಉಪಸ್ಥಿತರಿದ್ದರು.